ಇನ್ನು ಧರ್ಮಸ್ಥಳದ ವಿಷಯದಲ್ಲಿ SIT ತನಿಖೆ ಒಂದು ರೀತಿ ಅನಾಮಿಕನ ಆರೋಪಕ್ಕೆ ಪೂರಕವಾದ ವಾತಾವರಣ ಸಿಗ್ತಾ ಇಲ್ಲ, ಹೇಳಿದಂತೆ ಆಗ್ತಾ ಇಲ್ಲ. ಸೊ ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂತ ಕೆಲಸ ಆಗ್ತಾ ಇದೆ. ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. ಅನ್ಯ ಧರ್ಮೀಯರಿಗೆ ಅಲ್ಲೇನ್ ಕೆಲಸ, STPಗೆ ಏನ್ ಕೆಲಸ ಅಂತ ಬಿಜೆಪಿ ಅವರು ಹೇಳ್ತಿದ್ರು. ಇದೀಗ ಇದನ್ನ ಹೋರಾಟವಾಗಿ ರೂಪಿಸೋಕೆ ಬಿಜೆಪಿ ಬಹಳ ಪ್ರಯತ್ನ ಮಾಡ್ತಾ ಇದೆ. ಈಗ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಬಿಜೆಪಿ ಹಮ್ಮಿಕೊಂಡಿದೆ. ಧರ್ಮಸ್ಥಳ ಯಾತ್ರೆಗೆ ಕೇಸರಿ ಸಜ್ಜುಗೊಂಡಿದೆ. ಹೌದು, ವಿಧಾನಸಭೆಯಲ್ಲೂ ಧರ್ಮಸ್ಥಳದ ವಿಚಾರ ಪ್ರಸ್ತಾಪ ಆಯಿತು. ಧಾರ್ಮಿಕ ಕೇಂದ್ರಕ್ಕೆ ಅಪಪ್ರಚಾರ ಅಂತ ಬಿಜೆಪಿ ಕೂಗನ್ನ ಎಬ್ಬಿಸಿತು. ನಿಗೂಢ ಸಾವುಗಳ ಕೇಸ್ ತನಿಖೆ ನಿಲ್ಲಿಸಲು ಒತ್ತಾಯ ಮಾಡಿತು. ಧರ್ಮಸ್ಥಳ ಚಲೋ ಹೆಸರಲ್ಲಿ ಬಿಜೆಪಿಗರು ಅಖಾಡಕ್ಕೆ ಹಿಂದುತ್ವವನ್ನೇ ಅಸ್ತ್ರವಾಗಿಸಿಕೊಂಡು ಅಖಾಡಕ್ಕೆ ಎಂಟ್ರಿ ಆಗಿದ್ದಾರೆ. ಹಿಂದೂ ಧಾರ್ಮಿಕ ಕೇಂದ್ರಗಳ ಜೊತೆಗೆ ಇರುವ ಸಂದೇಶವನ್ನು ಕೊಟ್ಟಿದ್ದಾರೆ. ಎರಡೂ ತಂಡಗಳಾಗಿ ಧರ್ಮಸ್ಥಳಕ್ಕೆ ಹೋಗಲು ಪ್ಲಾನ್ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಯಲಹಂಕ ಶಾಸಕರ ನೇತೃತ್ವ, SR ವಿಶ್ವನಾಥ್ ನೇತೃತ್ವದಲ್ಲಿ ಕಾರ್ ರ್ಯಾಲಿ ಇದೆ. ಯಲಹಂಕದಿಂದ 300ಕ್ಕೂ ಹೆಚ್ಚು ಕಾರುಗಳಲ್ಲಿ ಪ್ರಯಾಣ ಮಾಡ್ತಾರೆ ಬಿಜೆಪಿ ನಾಯಕರು. ಆಗಸ್ಟ್ 17ಕ್ಕೆ BY ವಿಜಯೇಂದ್ರ ಸಾರಥ್ಯದಲ್ಲಿ ಧರ್ಮಸ್ಥಳಕ್ಕೆ ಬಿಜೆಪಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸಾಥ್ ಕೊಡ್ತಾರೆ. ಬಿಜೆಪಿ ಶಾಸಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಲು ನಿರ್ಧಾರ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಾಗಿ ನಾವು ಧರ್ಮಸ್ಥಳಕ್ಕೆ ಹೋಗಲ್ಲ, ಮಂಜುನಾಥೇಶ್ವರನ ಭಕ್ತರಾಗಿ ನಾವು ಧರ್ಮಸ್ಥಳಕ್ಕೆ ಹೋಗ್ತೇವೆ. SIT ತನಿಖೆ ಹಿಂದೆ STPI ಕುತಂತ್ರ ನಡೀತಿದೆ. SIT ತನಿಖೆ ಮುಗಿದು ಗೊಂದಲಗಳಿಗೆ ಬ್ರೇಕ್ ಬೀಳಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಒತ್ತಾಯವನ್ನ ಮಾಡಿದ್ದಾರೆ. ಬಟ್ ತನಿಖೆ ಕೊಟ್ಟಿದ್ದು ಬಹಳ ಹಿಂದೆ. ಬಟ್ ಇಷ್ಟು ದಿನ ಯಾಕೆ ತಡವಾಗಿ ಬಿಜೆಪಿ ಎಚ್ಚೆತ್ಕೋತೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಸ್ಥಳೀಯ ಶಾಸಕರು ಹರೀಶ್ ಪುಂಜಾ ಕೂಡ ಮೊನ್ನೆ ಮಾತನಾಡಿದ್ರು. ಸೊ ಹಾಗಾಗಿ ಸಂತೋಷ್ ಜಿ ಕೂಡ ಟ್ವೀಟ್ ಮಾಡಿದ್ರು. ಹಿಂದೆ ಶಬರಿಮಲೆ ಆಯಿತು, ಜಗ್ಗಿ ವಾಸುದೇವದು ಟಾರ್ಗೆಟ್ ಮಾಡಿದ್ರು, ಈಗ ಮಂಜುನಾಥ ಸ್ವಾಮಿ ಅಂತ ಹೇಳಿದ್ರು. ಸಂತೋಷ್ ಜಿ ಟ್ವೀಟ್ ಮಾಡಿದ ನಂತರ ಬಿಜೆಪಿಯವರು ಎಚ್ಚೆತ್ತುಕೊಂಡು ಈಗ ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ. ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತದೆ. ಇದರಿಂದ STPI ಇದ್ದಾರೆ. STPಗೆ ಏನು ಕೆಲಸ ಇಲ್ಲಿ ಅಂತ. ಆದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ RSS ಮೂಲದವರು, ಗಿರೀಶ್ ಮಠಣ್ಣನವರ್ ಮಾಜಿ ಬಿಜೆಪಿ ನಾಯಕ, ಸಮೀರ್ ಮುಸಲ್ಮಾನ ಇರಬಹುದೇನೋ, ಆದರೆ ಸಮಸ್ಯೆ ಮುಸ್ಲಿಂ ಆದರೆ ಹಿಂದೂ ಆದರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆದರೆ ಅನಾಮಿಕನ ಆರೋಪ ಇದು ಸೌಜನ್ಯ ಪ್ರಕರಣ ಇರಲಿಲ್ಲ, ಅದನ್ನು ಹೊರತುಪಡಿಸಂತಹ ಪ್ರಕರಣ ಇದು. ಅನಾಮಿಕ ಆರೋಪ ಮಾಡ್ದ, ಇಲ್ಲಿ ಅಲ್ಲ ಗುಂಡಿ ಕಿಳಿ ಇಲ್ಲಿ ಗುಂಡಿ ಕಿಳಿ ಅಂತ ಕೀಳಿಸ್ತಾ. ಬಟ್ ಸಿಗ್ಲಿಲ್ಲ, ಮಣ್ಣು, ಬರೀ ಮಣ್ಣು. ಕೆಲವು ಕಡೆ ಮಾತ್ರ ಮೂಳೆ, ತಲೆಬುರುಡೆ. ಬಟ್ ಅದು ಹೆಣ್ಣೋ ಗಂಡು ಅನ್ನೋ ತನಿಖೆ ಇನ್ನು ಬಾಕಿ ಇದೆ. ಅಂದ್ರೆ 13 ಕಡೆ ಸಿಕ್ಕರೆ 10 ಕಡೆ ಫೇಲ್ ಆಗಿದೆ. ಅಂದ್ರೆ ಆತನ ಆರೋಪದಲ್ಲಿ ಸಂಪೂರ್ಣ ಸತ್ಯಾಂಶ ಇಲ್ಲ, ಇದು ಟಾರ್ಗೆಟ್ ಮಾಡ್ಲಾಗ್ತಿದೆ ಅನ್ನೋ ಇದು. ಹಾಗಾಗಿ ಬಿಜೆಪಿ ನಾಯಕರಿಗೆ ಓಡ್ತಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಆದರೆ ಬಿಜೆಪಿ ತಡವಾಗಿ ಎಚ್ಚೆತ್ತುಕೊಂಡು ಹೋರಾಟಕ್ಕೆ ಇಳಿದಿದೆ. ಜಿಲ್ಲಾ ಕೇಂದ್ರಗಳಲ್ಲಿ ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆಗಳಾಗ್ತಾ ಇದೆ. SIT ತನಿಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ. ಬಟ್ ಇದ್ರ ಇನ್ ಕ್ಯಾಶ್ ಅಂದ್ರೆ ಕರಾವಳಿ ಭಾಗ ಸಹಜವಾಗಿ ಬಿಜೆಪಿಯ ಭದ್ರಕೋಟೆ. UT ಖಾದರ್ ಗೆದ್ದಿದ್ದಾರೆ MLA. ಅಂಡ್ ಪುತ್ತೂರಲ್ಲಿ ಬಿಜೆಪಿ ಬಂಡಾಯ ಕಾರಣಕ್ಕೆ, ಅರುಣ್ ಕುಮಾರ್ ಪುತ್ತಿಲ ಕಾರಣಕ್ಕೆ ಅಲ್ಲಿ ಅಶೋಕ್ ಕುಮಾರ್ ರಾಯ್ ಗೆದ್ದಿದ್ರು. ಹಾಗಾಗಿ ಬಿಜೆಪಿಯ ಭದ್ರಕೋಟೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ. ಹೀಗಾಗಿ ಅವರು ಎಚ್ಚೆತ್ತುಕೊಳ್ಳುವ ಅನಿವಾರ್ಯತೆ ಅವ್ರಿಗಿತ್ತು ಅಂತ ಅವ್ರು ಹೇಳ್ತಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ತಾವೇನು ಹೇಳ್ತೀರಿ? ನಿಮ್ಮ ಬೆಂಬಲ ಯಾರಿಗೆ? ಧರ್ಮಸ್ಥಳಕ್ಕ ಅಥವಾ ಅನಾಮಿಕನ ಆರೋಪಕ್ಕ? ಕಾಮೆಂಟ್ ಮಾಡಿ. ಧನ್ಯವಾದ.